ನಮಸ್ಕಾರ. ಇವರು ನೋಡಿ, ಪ್ರಿಯಾ ಕೃಷ್ಣ, ಬೆಂಗಳೂರು ಗೋವಿಂದರಾಜನಗರದ ಶಾಸಕರು. ಇವರು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಿಂದ 3 ಬಾರಿ ಆಯ್ಕೆಯಾಗಿದ್ದಾರೆ. ಇವತ್ತು ಹುಣ್ಣಿಮೆ ದಿನ ಆಗಿದ್ದರಿಂದ ಮೆಜೆಸ್ಟಿಕ್ಕಲ್ಲಿ ಅವರು ಒಂದು ನಾಗದೇವತೆ ಒಂದು ದರ್ಶನ ಪಡೆದು ಪೂಜೆ ಮಾಡ್ತಾರೆ. ಒಂದು ವಿಶೇಷವಾಗಿ ನಾಗದೇವತೆ ಮೆಜೆಸ್ಟಿಕ್ ಇಲ್ಲಿ ನಿಮಗೆ ರಾಮಕೃಷ್ಣ ಲಾಡ್ಜ್ ಹೋಟೆಲ್ ಪಕ್ಕನೇ ಬರ್ತಿದ್ದು ನಾಗದೇವತೆ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸ್ತಾರೆ. ನಂತರ ಹಾಗೆ ಅಲ್ಲಿಂದನೇ ಅವರು ಪಾದಯಾತ್ರೆ ಮೂಲಕ ಬರ್ತಾರೆ. ಒಂದು ಪಾದಯಾತ್ರೆ ಯಾವುದೇ ಅತ್ಯಂತ ಸರಳ ಮತ್ತು ಸಜ್ಜನಿಕೆಯ ಶಾಸಕ ಅಂತಲೇ ಹೆಸರಾಗಿದ್ದಾರೆ ಪ್ರಿಯಾ ಕೃಷ್ಣ ಅವರು. ಅಲ್ಲಿಂದ ಪಾದಯಾತ್ರೆಯಲ್ಲಿ ನಗರ ದೇವತೆ, ಶಕ್ತಿ ದೇವತೆ ಅಣ್ಣಮ್ಮ ದೇವಸ್ಥಾನಕ್ಕೆ ಬರ್ತಾರೆ. ಅವ್ರ ಜೊತೆ ಕರ್ನಾಟಕ ರಕ್ಷಣಾ ವೇದಿಕೆಯ KC ಮೂರ್ತಿ ಮತ್ತೊಂದಿಷ್ಟು ಅವರ ಸಂಗಡಿಗರು ಫ್ರೆಂಡ್ಸ್ ಇರ್ತಾರೆ. ಅಣ್ಣಮ್ಮ ದೇವಸ್ಥಾನಕ್ಕೆ ಬರ್ತಾರೆ. ನಗರ ದೇವತೆ, ಶಕ್ತಿ ದೇವತೆ, ಅಣ್ಣಮ್ಮ ದೇವಸ್ಥಾನಕ್ಕೆ ಬಂದು ಅಲ್ಲೂ ಒಂದು ವಿಶೇಷವಾದ ಪೂಜೆ ಸಲ್ಲಿಸ್ತಾರೆ. ಹುಣ್ಣಿಮೆ ಅಂಗವಾಗಿ ಅಣ್ಣಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸ್ತಾರೆ. ಅಣ್ಣಮ್ಮ ನಗರ ದೇವತೆ, ಶಕ್ತಿ ದೇವತೆ ಅಣ್ಣಮ್ಮ ತಾಯಿಗೂ ವಿಶೇಷ ಪೂಜೆ ಸಲ್ಲಿಸ್ತಾರೆ. ಒಬ್ಬ ಸರಳ ಶಾಸಕ ಅಂತಲೇ ಅವರು ಹೆಸರಾಗಿದ್ದಾರೆ. ತುಂಬ ಕಡಿಮೆ ಮಾತನಾಡ್ತಾರೆ ಮತ್ತು ತುಂಬ ಸಿಂಪಲ್ ಆಗಿರ್ಲಿಕ್ಕೆ ಇಷ್ಟಪಡ್ತಾರೆ. ಯಾವುದು ಪ್ರಚಾರನೂ ಅವರು ಬಯಸಲ್ಲ ಹೆಚ್ಚಿನಾಗಿ. ತಮ್ಮ ಪಾಡಿಗೆ ತಾವು ಕ್ಷೇತ್ರ ಕೆಲಸ ಮಾಡಿಕೊಂಡು ಅಭಿವೃದ್ಧಿ ಮಾಡಿಕೊಂಡು ಸಿಂಪಲಾಗಿ ಅವರು ಇರ್ತಾರೆ. ಒಂದು ರಾಜಕೀಯ ಹಮ್ಮು ಬಿಮ್ಮು ಎಲ್ಲೂ ತೋರ್ಪಡಿಸಲ್ಲ. ತುಂಬ ಸಿಂಪಲಾಗಿ ಇರ್ತಾರೆ. ಒಂದು ಸರಳ ಜೆಂಟ್ಲ್ಮನ್ ಶಾಸಕ ಅಂತಲೇ ಪ್ರಿಯಾ ಕೃಷ್ಣ ಅವರನ್ನು ಕರೀತಾರೆ. ಮತ್ತು ಯಾವುದೇ ವಿವಾದಕ್ಕೂ ಸಿಕ್ಕಾಕೊಳ್ಳಲ್ಲ ಮತ್ತು ಯಾವುದೇ ವಿವಾದಾತ್ಮಕ ಹೇಳಿಕೆಗಳನ್ನು ಅವರು ಕೊಡಲಿಕ್ಕೆ ಇಷ್ಟಪಡಲ್ಲ. ತಾವಾಯಿತು, ತಮ್ಮ ಕ್ಷೇತ್ರ ಆಯಿತು ಅಂತ ಅವರು ಇರ್ತಾರೆ. ಇವತ್ತು ಹುಣ್ಣಿಮೆ ಆದ್ದರಿಂದ ಅಣ್ಣಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸ್ತಾರೆ. ನಗರ ದೇವತೆ ಅಣ್ಣಮ್ಮ ದೇವಸ್ಥಾನ ವಿಶೇಷ ಪೂಜೆ ಸಲ್ಲಿಸಿ ತಾಯಿ ಆಶೀರ್ವಾದ ಪಡಿತಾರೆ. ಅವ್ರ ಜೊತೆ KC ಮೂರ್ತಿಯವರು ಇರ್ತಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ KC ಮೂರ್ತಿಯವರು ಅವ್ರ ಜೊತೆ ಇರ್ತಾರೆ ಮತ್ತು ಅವರ ಸಂಗಡಿಗರು ಅವ್ರ ಜೊತೆ ಇರ್ತಾರೆ. ಅಣ್ಣಮ್ಮ ದೇವಸ್ಥಾನದ ಪೂಜೆ ಸಲ್ಲಿಸಿದ ನಂತರ ಅವರು ಸರಳವಾಗಿ ಒಂದು ಪೂಜೆ ಮಾಡಿ ಅಣ್ಣಮ್ಮ ಆಶೀರ್ವಾದ ಪಡೆದು ಮತ್ತು ಎಲ್ಲರಿಂದ ಶುಭ ಹಾರೈಕೆ ಪಡೆದು ಕೃಷ್ಣ ಬೈರೇಗೌಡರು ಈ ಸಮಯದಲ್ಲಿ ಯಾವುದೇ ಮಾಧ್ಯಮದ ಜೊತೆ ಅವರು ಮಾತಾಡಲಿಕ್ಕೆ ಇಷ್ಟಪಡಲ್ಲ. ದೇವಸ್ಥಾನಕ್ಕೆ ಬಂದಿದ್ದೇನೆ ಅಂತ. ಈ ಸಮಯದಲ್ಲಿ ಅವರ ಅಭಿಮಾನಿಗಳು ಮತ್ತು ಸಂಗಡಿಗರು ಪ್ರಿಯಾ ಕೃಷ್ಣ ಅವರು ಮುಂದಿನ ಸಚಿವರಾಗಬೇಕು, ರಾಜ್ಯ ಸರ್ಕಾರದಲ್ಲಿ ಕರ್ನಾಟಕ ಸರ್ಕಾರ ಸಚಿವರಾಗಬೇಕಂತ ಹಾರೈಸ್ತಾರೆ. 3 ಬಾರಿ ಅವರು ಗೋವಿಂದರಾಜನಗರದ ಕ್ಷೇತ್ರದಲ್ಲಿ ಆಯ್ಕೆಯಾಗಿ ಬಂದಿದ್ದಾರೆ. ಅವರ ಒಂದು ಸೀನಿಯಾರಿಟಿ ನೋಡಿ ಮತ್ತು ಯುವಕರಾಗಿದ್ದಾರೆ. ಅವ್ರಿಗೂ ಒಂದು ಸಚಿವ ಸ್ಥಾನ ಅವಕಾಶ ನೀಡಬೇಕಂತ KC ಮೂರ್ತಿ ಮತ್ತು ಸಂಗಡಿಗರು ಒಂದು ಪ್ರೇ ಮಾಡ್ತಾರೆ. ಇಲ್ಲಿ ಒಂದು ಪೂಜೆ ಮಾಡ್ತಾರೆ, ಪ್ರಾರ್ಥಿಸ್ತಾರೆ ದೇವಿಗೆ ಅವ್ರಿಗೊಂದು ಸಚಿವ ಸ್ಥಾನ ಕರುಣಿಸಿ ಅಂತ. ಅಣ್ಣಮ್ಮ ದೇವಿ ಒಂದು ದಾರವನ್ನು ಕಟ್ಕೊಂಡು ಅಣ್ಣಮ್ಮ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ. ಈ ಸಮಯದಲ್ಲಿ KC ಮೂರ್ತಿ ಮಾತಾಡ್ತಾ ಇದ್ದಾರೆ. ತಾಯಿ ನಗರ ದೇವತೆ, ಗ್ರಾಮ ದೇವತೆ, ಬೆಂಗಳೂರು ಕನ್ನಡಿಗರ ಆದಿದೇವತೆ ಅಣ್ಣಮ್ಮ ತಾಯಿ ಆಶೀರ್ವಾದ ತಗೊಳ್ಳೋಕ್ಕೆ ಸಾಹೇಬರು ನಮ್ಮ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು, ನಮ್ಮ ಆತ್ಮೀಯರು, ಸ್ನೇಹಿತರು ಇವತ್ತು ತಾಯಿ ಆಶೀರ್ವಾದಕ್ಕೆ ಬಂದಿದ್ದಾರೆ. ಅವರು ಕಾಂಗ್ರೆಸ್ ಪಕ್ಷದಲ್ಲಿ ನಿರಂತರವಾಗಿ 3 ವರ್ಷ ಜೈಬಾರಿ ಮೂರು ಸಲ ಜೈಬಾರಿ ಬಾರಿಸಿದ್ದಾರೆ. ಗೋವಿಂದರಾಜನಗರ ಮತದಾರರು ಎಲ್ಲ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಹಂಗೆ ಗ್ರಾಮ ದೇವತೆ ಆಶೀರ್ವಾದ ಸದಾ ಇರಲಿ. ಅಣ್ಣಮ್ಮನ ಆಶೀರ್ವಾದ ಬೇಕು. ಗ್ರಾಮ ದೇವತೆನೇ ನಮಗೆ ಅಧಿದೇವತೆ. ಯಾವುದೇ ಕೆಲಸ ಕಾರ್ಯಕ್ಕೂ ತಾಯಿ ಆಶೀರ್ವಾದ ಇರಲಿ. ಭಾರಿ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಯುವಕರಿಗೆ ಅವಕಾಶನ ಮಾಡಿಕೊಡ್ಬೇಕು. ಅವ್ರಿಗೂ ಮಾನ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಒಂದು ಒಳ್ಳೆಯ ಅವಕಾಶ ಮಾಡಿಕೊಡ್ಲಿ ಅಂತ ನಮ್ಮೆಲ್ಲರ ಆಕಾಂಕ್ಷೆ. ಅವ್ರಿಗೆ ಮಂತ್ರಿಮಂಡಲ ಸಿಗಬೇಕನ್ನೋದು ನಾವು ಆ ತಾಯಿ ಹತ್ರ ಪ್ರಾರ್ಥನೆ ಮಾಡ್ತೀವಿ. 3 ಬಾರಿ ಸ್ವಲ್ಪ ಸೈಡ್ ಜಾಗ ಬಿಡಿ, ಈ ಕಡೆ ಬನ್ನಿ. ಗೋವಿಂದರಾಜನಗರ ಶಾಸಕ ಪ್ರಿಯಾ ಕೃಷ್ಣ ಅವರು ಅಣ್ಣಮ್ಮ ದೇವಿಗೆ ಪೂಜೆ ಸಲ್ಲಿಸಿದ ನಂತರ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ KC ಮೂರ್ತಿಯವರು ಅವರಿಗೆ ಸಾಲು ಹೊದಿಸಿ ಒಂದು ನೆನಪಿನ ಕಾಣಿಕೆ ಅಂದರೆ ಪ್ರತಿಮೆ ಕೊಡ್ತಾರೆ. ಕೆಂಪೇಗೌಡ ಪ್ರತಿಮೆ ನೀಡಿ ಸನ್ಮಾನ ಮಾಡ್ತಾರೆ. ಸನ್ಮಾನ ಮಾಡಿ ಅವರಿಗೆ ಗೌರವಿಸ್ತಾರೆ. ಈ ಸಂದರ್ಭದಲ್ಲಿ ಗೌರವದಿಂದ ಅವರು ಸ್ವಲ್ಪ ಸಂತುಷ್ಟರಾಗ್ತಾರೆ. ಕೆಂಪೇಗೌಡ ಪ್ರತಿಮೆ ನೀಡಿ KC ಮೂರ್ತಿಯವರು ಪ್ರಿಯಾ ಕೃಷ್ಣ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸ್ತಾರೆ, ಸನ್ಮಾನ ಮಾಡ್ತಾರೆ. ಒಟ್ಟಾರೆಯಾಗಿ ಒಂದು ಅಣ್ಣಮ್ಮ ದೇವಿಗೆ ಪೂಜೆ ಸಲ್ಲಿಸಿದ್ದು ಪ್ರಿಯಾ ಕೃಷ್ಣ ಅವರು ಅತ್ಯಂತ ಸರಳವಾಗಿ ಒಂದು ಪೂಜೆ ಸಲ್ಲಿಸಿ ತಮ್ಮ ಸಂತೃಪ್ತಿಯನ್ನು ವ್ಯಕ್ತಪಡಿಸ್ತಾರೆ.